ರಸ್ತೆ ಅಪಘಾತಗಳಿಗೆ 7 ದಿನಗಳ ಚಿಕಿತ್ಸೆ 1.5 ಲಕ್ಷ ವೆಚ್ಚಕ್ಕೆ 0 ಬಿಲ್. ಸರ್ಕಾರದಿಂದ ಪಿಎಂ ರಾಹತ್ ಯೋಜನೆಗೆ ಚಾಲನೆ. ರಸ್ತೆ ಅಪಘಾತ ಸಂತ್ರಸ್ತರಿಗೆ ಕೇಂದ್ರ ಸರ್ಕಾರವು ಬಿಗ್ ರಿಲೀಫ್ ಅನ್ನು ನೀಡಿದ್ದು, ಕೇಂದ್ರ ಸರ್ಕಾರವು ಪಿಎಂ ರಾಹತ್ ರಸ್ತೆ ಅಪಘಾತದ ಬಲಿಪಶು ಆಸ್ಪತ್ರೆ ಮತ್ತು ಖಚಿತ ಚಿಕಿತ್ಸೆ ಯೋಜನೆಯನ್ನ ಪ್ರಾರಂಭಿಸಿದೆ. ಭಾರತದಲ್ಲಿ ಪ್ರತಿ ವರ್ಷ ರಸ್ತೆ ಅಪಘಾತಗಳು ಸಾವಿರಾರು ಕುಟುಂಬಗಳ ಜೀವನವನ್ನ ಬದಲಾಯಿಸ್ತಾ ಇವೆ. ಆಗಾಗ್ಗೆ ಗಾಯಾಳುಗಳನ್ನು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಸಾಗಿಸಲು ಸಾಧ್ಯವಾಗದ ಕಾರಣ ಅಥವಾ ಚಿಕಿತ್ಸೆಯ ಮೇಲಿನ ಆರ್ಥಿಕ ಕಾಳಜಿಗೆ ಆದ್ಯತೆ ನೀಡಲಾಗುವುದರಿಂದ ಮಾರಕ ಅಪಘಾತಗಳು ಸಂಭವಿಸುತ್ತವೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಪಿಎಂ ರಾಹತ್ ರಸ್ತೆ ಅಪಘಾತದ ಬಲಿಪಶು ಆಸ್ಪತ್ರೆ ಮತ್ತು ಖಚಿತ ಚಿಕಿತ್ಸೆ ಯೋಜನೆಯನ್ನ ಪ್ರಾರಂಭಿಸಿದೆ. ಈ ಯೋಜನೆಯಡಿಯಲ್ಲಿ ರಸ್ತೆ ಅಪಘಾತದ ಬಲಿಪಶುಗಳು ಅಪಘಾತದ 7 ದಿನಗಳಲ್ಲಿ ನಗದು ರಹಿತ ಚಿಕಿತ್ಸೆಯನ್ನ ಪಡಿತಾರೆ. ಸರ್ಕಾರವು ಗರಿಷ್ಠ 1.5 ಲಕ್ಷದವರೆಗಿನ ಚಿಕಿತ್ಸೆಯ ವೆಚ್ಚವನ್ನ ಭರಿಸುತ್ತೆ ಮತ್ತು ರೋಗಿ ₹1 ಸಹ ಪಾವತಿಸಬೇಕಾಗಿಲ್ಲ. ತಜ್ಞರ ಪ್ರಕಾರ ಗಾಯಾಳುಗಳನ್ನು ಮೊದಲ ಗಂಟೆಯೊಳಗೆ ಆಸ್ಪತ್ರೆಗೆ ಸಾಗಿಸಿದರೆ ಸುಮಾರು ಅರ್ಧದಷ್ಟು ಸಾವುಗಳನ್ನು ತಡೆಯಬಹುದು. ಪಿಎಂ ರಾಹತ್ ಯೋಜನೆಯು ಈ ಉದ್ದೇಶವನ್ನ ಸಾಧಿಸಲು ಪ್ರಯತ್ನಿಸ್ತಾ ಇದೆ. ಈ ಯೋಜನೆಯು ಅಪಘಾತದ ಸಮಯದಲ್ಲಿ ಸಹಾಯ ಮಾಡುವ ಜನರನ್ನ ರಹ್ವೀರ್ ಅಥವಾ ಉತ್ತಮ ಸಮರಿಟನ್ ಅಂತ ಉಲ್ಲೇಖಿಸುತ್ತದೆ. ಅಂತಹ ಜನರು ಕಾನೂನು ತೊಡಕುಗಳ ಭಯ ಇಲ್ಲದೆ ಗಾಯಾಳುಗಳಿಗೆ ಸಹಾಯವನ್ನ ಮಾಡ್ತಾರೆ ಮತ್ತು ಚಿಕಿತ್ಸೆಗಾಗಿ ಹಣವನ್ನ ಖರ್ಚು ಮಾಡುವ ಅಗತ್ಯವನ್ನ ಸಹ ತಪ್ಪಿಸ್ತಾರೆ. ಅಪಘಾತದ ಸಂದರ್ಭದಲ್ಲಿ ಬಲಿಪಶುಗಳು ದಾರಿಹೋಕರು ಅಥವಾ ಯಾರಾದರೂ 112ಗೆ ಕರೆ ಮಾಡಬಹುದು. ಈ ಕರೆಯು ಹತ್ತಿರದ ಆಸ್ಪತ್ರೆ ಮತ್ತು ಆಂಬ್ಯುಲೆನ್ಸ್ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತೆ. ಈ ಸಂಪೂರ್ಣ ಪ್ರಕ್ರಿಯೆಯು ಪೊಲೀಸ್, ಆಂಬ್ಯುಲೆನ್ಸ್ ಮತ್ತು ಆಸ್ಪತ್ರೆಗಳನ್ನು ಸಂಘಟಿಸುವ ತುರ್ತು ಪ್ರತಿಕ್ರಿಯೆ ಬೆಂಬಲ ವ್ಯವಸ್ಥೆಗೆ ಸಂಪರ್ಕವನ್ನ ಹೊಂದಿದೆ. ಪಿಎಂ ರಾಹತ್ ಯೋಜನೆಯು 2 ಸರ್ಕಾರಿ ಡಿಜಿಟಲ್ ವ್ಯವಸ್ಥೆಗಳನ್ನು ಆಧರಿಸಿದೆ. ಗಾಯವು ಗಂಭೀರವಾಗಿಲ್ಲದಿದ್ದರೆ 24 ಗಂಟೆಗಳ ಕಾಲ ಸ್ಥಿರೀಕರಣ ಚಿಕಿತ್ಸೆ. ಗಾಯವು ಜೀವಕ್ಕೆ ಅಪಾಯಕಾರಿಯಾಗಿದ್ದರೆ 48 ಗಂಟೆಗಳ ಕಾಲ ಚಿಕಿತ್ಸೆ. ಎರಡೂ ಸಂದರ್ಭಗಳಲ್ಲಿ 7 ದಿನಗಳವರೆಗೆ ಚಿಕಿತ್ಸೆಯನ್ನು ಒದಗಿಸಲಾಗುತ್ತೆ. ಆಸ್ಪತ್ರೆಗಳಿಗೆ ಮೋಟಾರ್ ವಾಹನ ಅಪಘಾತ ನಿಧಿ ಅಥವಾ ವಿಮಾ ಕಂಪನಿಗಳಿಂದ ಹಣವನ್ನು ಪಾವತಿಸಲಾಗುತ್ತೆ. ಹಿಟ್ ಅಂಡ್ ರನ್ ಪ್ರಕರಣಗಳಲ್ಲಿ ಅಥವಾ ವಿಮೆ ಇಲ್ಲದ ಪ್ರಕರಣಗಳಲ್ಲಿ ಕೇಂದ್ರ ಸರ್ಕಾರವು ಪಾವತಿಸುತ್ತದೆ. ಯೋಜನೆಗೆ ಸಂಬಂಧಿಸಿದ ದೂರುಗಳನ್ನು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿಯು ಪರಿಹರಿಸುತ್ತೆ. ಜವಾಬ್ದಾರಿ ಜಿಲ್ಲಾಧಿಕಾರಿ ಅಥವಾ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿರುತ್ತೆ. ಜನರು ಪ್ರತ್ಯೇಕ ಕಚೇರಿಗಳಿಗೆ ಭೇಟಿ ನೀಡುವ ಅಗತ್ಯವನ್ನ ನಿವಾರಿಸುತ್ತದೆ. ಪಿಎಂ ರಾಹತ್ ಯೋಜನೆಯಡಿಯಲ್ಲಿ ಸಾರಿಗೆ, ಆರೋಗ್ಯ, ವಿಮೆ ಮತ್ತು ಪೊಲೀಸ್ ಇಲಾಖೆಗಳು ಒಟ್ಟಾಗಿ ಕಾರ್ಯವನ್ನ ನಿರ್ವಹಿಸುತ್ತಿವೆ. ಇದರ ನಿಜವಾದ ಪರಿಣಾಮವು ಎಷ್ಟು ಆಸ್ಪತ್ರೆಗಳು ಭಾಗವಹಿಸುತ್ತವೆ, 112 ಸಂಖ್ಯೆ ಎಷ್ಟು ಬೇಗನೆ ಕಾರ್ಯವನ್ನ ನಿರ್ವಹಿಸುತ್ತೆ ಮತ್ತು ಪೊಲೀಸ್ ದೃಢೀಕರಣದಲ್ಲಿ ವಿಳಂಬದ ಕೊರತೆಯನ್ನು ಅವಲಂಬಿಸಿರುತ್ತದೆ. ಭವಿಷ್ಯದಲ್ಲಿ ರಸ್ತೆ ಅಪಘಾತಗಳಲ್ಲಿ ಜೀವಗಳನ್ನ ಉಳಿಸುವಲ್ಲಿ ಈ ಯೋಜನೆ ಎಷ್ಟು ಪರಿಣಾಮಕಾರಿಯಾಗಿದೆ ಎಂಬುದು ಸ್ಪಷ್ಟವಾಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.